ಎಲ್ಲ ಸಂರಕ್ಷಾಧಿಕಾರಿಗಳು ಅಮಾನತ್ ಆಗಲೇಬೇಕು. ರೈತ ವಿರೋಧಿ ಅರಣ್ಯ ಅಧಿಕಾರಿಗಳಿಗೆ ನಮ್ಮ ಭೂಮಿ ಎಲ್ಲಿವರೆಗೂ ಹೋರಾಟ. ಅರಣ್ಯಾಧಿಕಾರಿಗಳ ಅಟ್ರಾಸಿಟಿ ಆಗಲೇಬೇಕು. ಅಟ್ರಾಸಿಟಿ ಕೇಸು ಉಪ ಅರಣ್ಯಾಧಿಕಾರಿಗಳ ಆಗಲೇಬೇಕು. ದಲಿತ ವಿರೋಧಿ ಅಧಿಕಾರಿಗಳಿಗೆ ಏನು ಬೇಕು? ಅವತ್ತು ನೀವೇ ಹೇಳಿದ್ರೆ ಹಾಕ್ಕೊಳ್ರಿ, ಇದು ನ್ಯಾಯ ಅಲ್ಲ. ಕರ್ಸ್ಕೊಳ್ಳಿ ಈಗ ಅದು ಹೇಳಿಲ್ವ ಚಂಬನಲ್ಲಿ ಕೂತ್ಕೊಂಡ ಲೆಟ್ರ್ ಕೊಟ್ಟಿಲ್ವಾ? ಕರ್ಸ್ಕೊಳ್ಳಿ ಇಲ್ವ? ಅದೇ ಮಣ್ಣು ತಿಂತಾನ. ಅವ್ರು ಹೇಳೋ ಮೆತ್ತಿಗೆ ಹೂ ಹೂ ಅನ್ಕೊಂಡ್ಬಿಟ್ಟು ಈಗ ಮಾಡೋ ಕೆಲಸ ಮಾಡ್ತಾ ಇದ್ದಾನೆ. ಬಂದ ತಕ್ಷಣ ನಾನು ಯಾಕೆ ತೆಗೆದಿದೆ ಅಂತ ಕೇಳಿದೆ. ಇಲ್ಲ ಸರ್ ನಮ್ಗೆ ಯಾರು ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಿಮ್ಮವ್ರು ನೆನ್ನೆ ಬಂದು ಆಗ್ಬೇಕಾದ್ರೆ ನಮ್ಮ ಸಿಬ್ಬಂದಿ ಇಲ್ಲೇ ಇದ್ರಂತೆ. ಅವ್ರಿಗೊಂದು ಮಾತು ಹೇಳಿ ಒಂಚೂರು ಏನ್ ಧೈರ್ಯ ಹೇಳ್ರಿ? ಯಾರು ಧೈರ್ಯ ಹೇಳ್ರಿ? ಏನ್ ಧೈರ್ಯ ಹೇಳ್ರಿ? ಈಗ ಸರ್, ಈಗ ನಾವು ನ್ಯಾಯಯುತವಾಗಿ ಬಂದು ನಮ್ಮ ಬೇಡಿಕೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ನಾವು ಇವತ್ತು ನಿಮ್ಮ ಆಫೀಸ್ ಮುಂದೆ ಅಲ್ಲ, DC ಆಫೀಸ್ ಹತ್ರ ಧರಣಿ ಮಾಡ್ತೀವಿ, ಪೆಂಡಲ್ ಹಾಕ್ತೀವಿ, AC ಆಫೀಸ್ ಹತ್ರ ಹಾಕಿದ್ವಿ, ಪೆಂಡಲ್ ಹಾಕಿ ಧರಣಿ ಮಾಡ್ತೀವಿ. ಇಲ್ಲಿ ವಿಶೇಷವಾಗಿ ಏನಿಲ್ಲ, ನಿಮಗೆ ವಿಶೇಷವಾದ ಕಾನೂನುಗಳು ನಿಮ್ಮಲ್ಲಿ ಇಲ್ಲ. ಇವಾಗ ದಲಿತರು ಬಂದು ಟೆಂಟ್ ಹಾಕಿದ್ರೆ ಕಿತ್ತಾಕ್ತೀವಿ ಅಂದ್ರೆ ಏನರ್ಥ ಅದು? ಅದರಿಂದ ದಯಮಾಡಿ ಅಟ್ರಾಸಿಟಿ ಆಕ್ಟ್ ಅಂಡರ್ ಬರುತ್ತೆ, ಅದನ್ನ ಮಾಡೋದು. ಆಮೇಲೆ ಈಗ ನಮ್ಗೆ ಕುತ್ಕೊಳ್ತೀವಿ. ಆಮೇಲೆ ಅವ್ರ ಮುಂದೆ ಬಿಟ್ಟು ಅವ್ರೇ ಅಲ್ಲಿರೋದು ಅವ್ರದಲ್ಲ ಸರ್, ಇದು ಆಫೀಸ್ ಇವ್ರದಲ್ಲ, ಇವ್ರು ಅಲ್ಲಿರೋದು. ಇವ್ರ ಡಿಪಾರ್ಟ್ಮೆಂಟ್ ಅಭ್ಯಾಸ ಮಾಡಿದಾಗ ಅವ್ರಿಗೆ ರಕ್ಷಣೆ ಇಲ್ದಿರೋವಾಗ ಅದನ್ನ ಬರ್ಸ್ಬೇಕು. ನಾವು ನೋಡಿ ಮುಂದೆಡ್ತೀನಿ, ನಿಮ್ಗೆ ಗೊತ್ತಿಲ್ಲ. ನಾನು ಇದೇ ನಿಮ್ಮ ಹತ್ರ ಫಸ್ಟ್ ಮಾತಾಡ್ತೀನಿ. 45 ವರ್ಷಗಳ ಹೋರಾಟಕ್ಕೆ ಒಂದೇ ಒಂದು ನಾವು ಅಟ್ರಾಸಿಟಿ ಕೇಸ್ ಹಾಕ್ಸಿದ್ವಿ. ಅರ್ಥ ಮಾಡಿ, ಒಂದೇ ಒಂದು ಕೇಸ್ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ವಿ. ಯಾಕೆ ಹಾಕ್ಸಿಲ್ಲ ಅಂದ್ರೆ ಆ ಆಚಾರ ನಡೆದೋಗ್ತಾ ಇರ್ತಾರೆ.
ಅದು ಇಂಪಾರ್ಟೆಂಟ್. ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಜಾರಿ ಆಗ್ತಕ್ಕಂಥ ಎಲ್ಲರ ಜೊತೆ ಬೆರೆತು ಆಮೇಲೆ ಮಾತ್ರದಿಂದ ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಇವರು ಇದ್ದಾರೆ, DFO ಇದ್ದಾರೆ, ಅವ್ರನ್ನ ಮನುಷ್ಯರು ಮನುಷ್ಯರವರು IFS ಮಾಡಿದ್ರೆ ಅಲ್ಲ ಬರೋದು. ಸ್ವಲ್ಪ ಅದು ಲೆಟರ್ ಕೊಟ್ಟಾಗ ಅದರಲ್ಲಿ ಫೋನ್ ನಂಬರ್ ಇದೆ, ಹೆಸರಿದೆ, ನೀವು ಇದಾಗಿದ್ರೆ ನೀವು ಕನಿಷ್ಠ ಪಕ್ಷ ಕರೆಸಿ ಮಾತಾಡ್ಬೋದ. ನೀವು JCP ಅಲ್ಲಿ ಪೆಂಡಲ್ ಎತ್ಕೊಂಡು ಗೇಟ್ ಆಚೆ ನೀವು ಹೊರಗಡೆ ಬಿಸಾಕ್ಬಿಟ್ಟು ಏನರ್ಥ ಅದು? ಏನರ್ಥ ಅದು? ಅಂದ್ರೆ ದಲಿತ ವಿರುದ್ಧವಾಗಿದ್ದೀರ ಅನ್ನೋದು ಸಾಕ್ಷಿ ಇದು. ನೀವು ದಲಿತರ ವಿರುದ್ಧವಾಗಿದ್ದೀರ ಅನ್ನೋ ಸಾಕ್ಷ್ಯ. ಆವತ್ತೇ ಇವರೇ ಹೇಳಿದ್ರು ಸರ್, ಹಕ್ಕಿದೆ ನಿಮ್ಗೆ, ವಿರೋಧ ಮಾಡೋ ಹಕ್ಕಿದೆ, ಪಿಟಾಟಿಂಗ್ ಮಾಡೋ ಹಕ್ಕಿದೆ, ಸಂವಿಧಾನ ಮಾತಾಡೋದನ್ನ ಮಾಡ್ಬೋದು ಅಂತ ಇವರೇ ಹೇಳ್ಬಿಟ್ಟು ಇವರೇ ಈ ಕೆಲಸ ಮಾಡ್ತಾರೆ ಅಂದ್ರೆ ಈ ಹಿಂದೆ ಇರ್ತಕ್ಕಂಥವ್ರು ಯಾರು? ನಮಗದು ಗೊತ್ತಾಗ್ಬೇಕು. ನಾವು ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿ ಅಂತ ಬಂದಿರೋದಿಲ್ಲ, ಅರ್ಥ ಆಯ್ತಾ? ನೀವು JCP ಅಲ್ಲಿ ಎತ್ಕೊಂಡ್ ಬಂದ್ರೆ ನೀವು ಎಷ್ಟು ದಲಿತ ವಿರೋಧಿ ಅಧಿಕಾರಿಗಳು ಸಾಬೀತಾಗಿದೆ. ನಮ್ಮಂತವ್ರಿಗೇನೆ ಈ ರೀತಿ ತೊಂದರೆ ಕೊಟ್ರೆ ಸಾಮಾನ್ಯ ಜನ ಬಂದಾಗ ನೀವು ಯಾವ ರೀತಿ ಆಫೀಸಲ್ಲಿ ಇದು ಮಾಡ್ತೀರಿ? ನಮ್ಮಂತವ್ರಿಗೇನೆ ಹೋರಾಟಗಾರರಿಗೇನೆ ಈ ರೀತಿ ನಡ್ಕೊಳ್ಳುವಾಗ ಸಾಮಾನ್ಯ ಜನ ಬಂದಾಗ ಯಾವ ರೀತಿ ಬಿಡಿಸ್ತೀವಿ? ಅಲ್ಲಿ ನೋಡ್ತಾರೆ ಸರ್, ಎಲ್ಲಿ ಬಿಸಾಕಿದ್ದಾರೆ ಕರ್ಸಿ ಹೇಳ್ಬೋದಾಗಿತ್ತಲ್ಲ. ಲೆಟರ್ ಇಲ್ಲ, ಸೈನ್ ಇಲ್ವಾ, ಮೊಬೈಲ್ ಫೋನ್ ಇಲ್ವಾ, ಕರ್ಸಿ ಹೇಳ್ಬೋದಾಗಿತ್ತಲ್ಲ. ಬಡವರಿಗೆ ಈ ತರ ಮೋಸ ಮಾಡಿದ್ರೆ ಕರ್ಸಿ ಎಲ್ಲ ಕೂಡ ಸಾಕ್ಷಿ ಇದೆ. ಪೆಂಡಲ್ ಕಿತ್ತು ಕಾಂಪೌಂಡಿಂದ ಹೊರಗಡೆ ಹಾಕಿರ್ತಕ್ಕಂಥದ್ದನ್ನೇ ಸಾಕ್ಷಿ. ಈ ಜನಾಂಗ ಒಳಗಡೆ ಬರಬಾರ್ದು ಅನ್ನೋದಕ್ಕೆ ಸಾಕ್ಷಿ ಇದೆ. ನ್ಯಾಯ ಕೇಳಬಾರ್ದು ಅನ್ನೋದಕ್ಕೆ ಸಾಕ್ಷಿ. ಈ ದೇಶದ ಸಂವಿಧಾನ ಇಡೀ 145 ಕೋಟಿ ಜನಸಂಖ್ಯೆಯನ್ನು ಕೂಡ ನೆಮ್ಮದಿಯಿಂದ ಬದುಕಬೇಕು ಅಂತ ಮಾಡಿರ್ತಕ್ಕಂಥ ಸಂವಿಧಾನ ಕೆಲವರು ಮಾತ್ರ ಇದನ್ನ ನಮಗೆ ಸೀಮಿತ ಆಗಿರ್ತಕ್ಕಂಥದ್ದು ಅನ್ನೋ ಟೈಪಲ್ಲಿ ನಡ್ಕೊಳ್ತಕ್ಕಂಥ ರೀತಿ ಇದೆಯಲ್ಲ, ಇದು ದೊಡ್ಡ ದುರಂತ. ಸರ್, ಈ ಅನ್ಯಾಯದ ವಿರುದ್ಧ ಕೋರ್ಟ್ಗೆ ಏನೋ ಹೋಗೋ ಸಾಧ್ಯತೆ ಇದೆಯಾ? ನೀವು ನಾವು ಕೋರ್ಟ್ ಯಾಕೆ ಹೋಗ್ಬೇಕು? ನಮ್ಗೇನು ಸಂಬಂಧ? ನಮ್ಮ ಭೂಮಿ ನಮ್ಮ ಹಕ್ಕು. ಅದು ಅಧಿಕಾರಿ ಅವರು ಕೋರ್ಟ್ಗೆ ಹೋಗೋದಕ್ಕೆ ಅವರು ಪಾಪ ಬಡಪಾಯಿಗಳು, ಅವ್ರ ಹತ್ರ ದುಡ್ಡಿಲ್ಲ, ಯಾಕೆ ಹೋಗ್ಬೇಕು? ಅಲ್ಲ ಸರ್, ಈಗ DFO ಅವರು ಪೆಂಡಾಲ್ ಕೀಳ್ಸಿದ್ದಾರೆ, ಮತ್ತೆ ಅವ್ರ ವಿರುದ್ಧ ಹೆಂಗ್ ಓಡಾಡ್ತೀರಾ ಅಂತ ನೀವು? ನಾವು ಅಲ್ಲೇ ಹಾಕ್ತೀವಿ. DC ಅವರು ಬರಬೇಕು, AC ಅವರು ಬರಬೇಕು. ನಾವು ಕಂಪ್ಲೀಟ್ ಎಲ್ಲ ಕೂಡ SP ಅವರು ಬರಲಿ, ಸಂಪೂರ್ಣವಾಗಿ ಇದು ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಅವ್ರ ಸಮ್ಮುಖದಲ್ಲಿ ಚರ್ಚೆ ಮಾಡ್ತೀವಿ. ಈಗ ಅವ್ರ ಮೇಲೆ ಅಟ್ರಾಸಿಟಿ ಕಂಪ್ಲೇಂಟ್ ಅನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಅಟ್ರಾಸಿಟಿ ಕೇಸು ಆಗಬೇಕು. ಬಿಟ್ಟ ತಕ್ಷಣ ನಾವು ಅದನ್ನ ಬೇರೆ ರೀತಿಯಲ್ಲಿ DSS ನಾವು ಯೋಚನೆ ಮಾಡ್ತೀವಿ. ಸರ್, ಸಿಂಗಾಟ್